ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ವಿರುದ್ಧವಾಗಿ ಮೂಡ ಹಗರಣದಲ್ಲಿ ಎಫ್ಐಆರ್ ದಾಖಲು ಮಾಡಿರುವ ಹಿನ್ನೆಲೆಯಲ್ಲಿ ಹೊಸಕೋಟೆಯಲ್ಲಿ ಶಾಸಕ ಶರತ್ ಬಚ್ಚೇಗೌಡ ಬಿಜೆಪಿ ವಿರುದ್ಧ ಗರಂ ಆಗಿದ್ದಾರೆ. ಬಿಜೆಪಿಯವರು ರಾಜಕೀಯ ಸಂಸ್ಕೃತಿಯ ಎಲ್ಲ ಎಲ್ಲೆಗಳನ್ನು ಮೀರಿ ಹೋಗಿದ್ದಾರೆ. 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಮನೆಯಿಂದ ಹೊರಗಡೆ ಬಾರದೆ, ಪ್ರಮುಖವಾಗಿ ಸಿಎಂ ಪ್ರಮಾಣ ವಚನಕ್ಕೂ ರಾಜಭವನಕ್ಕೆ ಬಾರದೆ, ತೆರೆ ಹಿಂದೆ ಇದ್ದಂತಹ ತಾಯಿಯನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಂಡಿದ್ದಾರೆ. ಅವರನ್ನು ಏಟು ಆರೋಪಿಯನ್ನಾಗಿ ಮಾಡಿ ಅವರಿಗೆ ಅಪಮಾನ ಮಾಡಿದ್ದಾರೆ. ರಾಜ್ಯದಲ್ಲಿ ನವರಾತ್ರಿ ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ. ಚಾಮುಂಡೇಶ್ವರಿ ತಾಯಿ ಅಪಮಾನ ಮಾಡಿದವರನ್ನು ಯಾವತ್ತೂ ಕ್ಷಮಿಸಲ್ಲ. ಅವರಿಗೆ ತಕ್ಕ ಶಿಕ್ಷೆಯನ್ನು ತಾಯಿ ಕೊಟ್ಟೇ ಕೊಡ್ತಾಳೆ ಎಂದು ಬಿಜೆಪಿ ವಿರುದ್ಧ ಶಾಸಕ ಶರತ್ ಬಚ್ಚೇಗೌಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇವತ್ತು ಬಿಜೆಪಿಯವರು ರಾಜಕೀಯದ ಸಂಸ್ಕೃತಿಯ ಎಲ್ಲ ಎಲ್ಲೆಗಳನ್ನ ಕೂಡ ಮೀರೋಗಿ ಇವತ್ತು ಯಾರು 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಂದಿನ ಕೂಡ ಮನೆ ಹೊರಗಡೆ ಬಂದಿಲ್ಲ, ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಸಂದರ್ಭದಲ್ಲಿ ಕೂಡ ಅವರು ರಾಜಭವನಕ್ಕೆ ಬರೆದಿದ್ದಂಥವರು ತೆರೆ ಹಿಂದೆ ಇರ್ತಕ್ಕಂಥ ಒಬ್ಬ ತಾಯಿನ ಇವತ್ತು ಅವರು ಯಾವ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಂಡು ರಾಜಕೀಯದ ಅಸ್ತ್ರವಾಗಿ ಬಳಸ್ಕೊಂಡು ಇವತ್ತು ಅವ್ರ ಮೇಲೆ ಅವಮಾನ ಮಾಡಿ, ಅವ್ರ ಮೇಲೆ ಆಪಾದನೆಗಳು ಮಾಡಿ ಇವತ್ತು ಒಂದು FIR ಅಲ್ಲಿ A2 ಆಗಿ ಅಗ್ಯೂಸ್ಟ್ ಮಾಡಿದ್ದಾರೆ. ಇವತ್ತು ಈ ಒಂದು ರಾಜ್ಯದ ಹಬ್ಬ ನವರಾತ್ರಿ ಹಬ್ಬನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ರಾಷ್ಟ್ರದ ತಾಯಿ ಚಾಮುಂಡೇಶ್ವರಿ ತಾಯಿ, ಆ ತಾಯಿ ಯಾವತ್ತಿಗೂ ಕೂಡ ಈ ರೀತಿಯಾದಂಥ ಅಪಮಾನಗಳನ್ನ, ಅವಮಾನಗಳನ್ನ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದಂಥವ್ರನ್ನ ಕ್ಷಮಿಸಲ್ಲ. ಅವರು ಕೊಡಬೇಕಾದಂಥ ತಕ್ಕ ಶಿಕ್ಷೆನ ಆ ತಾಯಿ ಕೊಡ್ತಾಳಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.